ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರ. ನೆಟ್ ಪರೀಕ್ಷೆ ಜೂನ್ 2026 ಮೊದಲನೇ ಪತ್ರಿಕೆ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್. ಈ ಘಟಕದ ಆಧಾರಿತವಾಗಿರುವ ಪ್ರಮುಖ ಹೊಸ 100 ಟರ್ಮ್ಸ್ಗಳನ್ನು ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ 70 ಟರ್ಮ್ಸ್. APA ಇನ್ ರಿಸರ್ಚ್, ಸಂಶೋಧನೆಯಲ್ಲಿ APA ಈ ಶಬ್ದದ ಫುಲ್ ಫಾರ್ಮ್ ಏನು ಬಂದದ್ರಿ? ಬೆಕ್ಕು ಬಂತು ನೋಡ್ರಿ, ಮಾತು ಬೆಕ್ಕು ಬಂತು. ಹುಷ ಗಂಡನ ಹೆಸರು ಬುಷ. ಚಲೋ. ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್. ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್. ಅಬ್ಸರ್ವೇಷನ್, ಅವಲೋಕನ ಅಥವಾ ನೋಡುವುದು ಅಥವಾ ನಿರೀಕ್ಷಣೆ ಮಾಡುವುದು. ಈಸ್ ಅ ಟೆಕ್ನಿಕ್ ಯೂಸ್ಡ್ ಫಾರ್ ಕಲೆಕ್ಟಿಂಗ್ ಡಾಟಾ ಇನ್ ಎಜುಕೇಶನಲ್ ರಿಸರ್ಚ್. ಶೈಕ್ಷಣಿಕ ಸಂಶೋಧನೆಯಲ್ಲಿ ದತ್ತಾಂಶಗಳನ್ನು ಸಂಗ್ರಹ ಮಾಡುವ ಒಂದು ಟೆಕ್ನಿಕ್ಗೆ ಅಬ್ಸರ್ವೇಷನ್ ಎಂದು ಕರೆಯುತ್ತೇವೆ. ಇವ್ಯಾಲ್ಯೂಟಿವ್ ರಿಸರ್ಚ್, ಮೌಲ್ಯಮಾಪನ ಸಂಶೋಧನೆ. ಫೈಂಡಿಂಗ್ ಔಟ್ ದ ಎಕ್ಸ್ಟೆಂಟ್ ಆಫ್ ಪರ್ಸ್ಯೂಡ್ ಇಂಪ್ಯಾಕ್ಟ್ ಆಫ್ ಅನ್ ಇಂಟರ್ವೆನ್ಷನ್. ಮೌಲ್ಯಮಾಪನ ಮಾಡೋದು. ಇವ್ಯಾಲ್ಯೂಯೇಟಿವ್ ರಿಸರ್ಚ್, ಸಂಶೋಧನೆ ಪರಿಣಾಮ ಎಷ್ಟಾಗಿದೆ ಅನ್ನೋದನ್ನ ಸಂಶೋಧನೆ ಮಾಡೋದಕ್ಕೆ ಇವ್ಯಾಲ್ಯೂಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ಸ್ಟ್ಯಾಟಿಸ್ಟಿಕ್ ಅಂಕಿ ಅಂಶಗಳು. ಸ್ಟ್ಯಾಟಿಸ್ಟಿಕಲ್ ಮೆಜರ್ ಬೇಸ್ಡ್ ಅಪಾನ್ ದ ಎಂಟೈರ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಪ್ಯಾರಾಮೀಟರ್. ವೈಲ್ ಮೆಜರ್ ಬೇಸ್ಡ್ ಅಪಾನ್ ಸ್ಯಾಂಪಲ್ ಈಸ್ ನೋನ್ ಎಸ್ ಸ್ಟ್ಯಾಟಿಸ್ಟಿಕ್. ಸಂಪೂರ್ಣ ಜನಸಂಖ್ಯೆ ಆಧಾರಿತವಾಗಿರುವ ಒಂದು ಅಂಕಿ ಅಂಶಗಳಿಗೆ ಪ್ಯಾರಾಮೀಟರ್ ಎಂದು ಕರೆಯುತ್ತಾರೆ. ಕೇವಲ ಒಂದು ಮಾದರಿಯ ಜನಸಂಖ್ಯೆಯ ಒಂದು ಮಾದರಿಯ ಮೇಲೆ ಕಲೆಕ್ಟ್ ಮಾಡಿರೋ ಡಾಟಾಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ ಎಂದು ಕರೆಯುತ್ತೇವೆ. ಸರ್ವೆ, ಸಮೀಕ್ಷಾ ಪದ್ಧತಿ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಡಕ್ಟ್ ಸೆನ್ಸಸ್ ಆಫ್ಟರ್ ಎವ್ರಿ 10 years. The method of research in this process is survey method. ಸಮೀಕ್ಷಾ ಪದ್ಧತಿ. ಭಾರತ ಸರ್ಕಾರದವರು ಜನಗಣತಿ ಅಥವಾ ಜನಗಣನೆ ಕಾರ್ಯ ಮಾಡುವ ಸಲುವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಸರ್ವೆ ಮೆಥಡ್ ಅನ್ನು ಉಪಯೋಗಿಸುತ್ತಾರೆ. ಇನ್ನು ರಿಸರ್ಚ್, PhD ಮಾಡುವಾಗ ಅಥವಾ ರಿಸರ್ಚ್ ಆರ್ಟಿಕಲ್ ಬರೆಯುವಾಗ, ರಿಸರ್ಚ್ ಪೇಪರ್ ಬರೆಯುವಾಗ CF ಅಂತೇಳಿ ಶಾರ್ಟ್ ಅದ ಬರೆದಿರ್ತಾರೆ. CF ಅಂದರೆ ಕಂಪೇರ್ ಮಾಡೋದು, ಹೋಲಿಕೆ ಮಾಡೋದು. ET AL ಹೀಗೆ ಬರೆದ್ರೆ ಅಂಡ್ ಅದರ್ಸ್ ಮತ್ತು ಇತರೆ. OP ಸಿಟ್ ಎಂದರೆ ಇನ್ ದ ವರ್ಕ್ ಸೈಟೆಡ್, ಮೊದಲಿಗೆ ಯಾವ ಪುಸ್ತಕದಲ್ಲಿ ಉಲ್ಲೇಖವಾಗಿತ್ತು ಅದನ್ನೇ ಮತ್ತೆ ಉಲ್ಲೇಖ ಮಾಡೋದು, OP ಸಿಟ್. IBID ಇನ್ ದ ಸೇಮ್ ಪ್ಲೇಸ್, ಅದೇ ಸ್ಥಳದಲ್ಲಿ. ಎಕ್ಸ್ಪ್ಲೋರೇಟರಿ, ಅನ್ವೇಷಣೆ. ದ ಟೈಪ್ ಆಫ್ ಸ್ಟಡಿ ವಿಚ್ ಇಸ್ ಲೂಸ್ಲಿ ಸ್ಟ್ರಕ್ಚರ್ಡ್ ಅಂಡ್ ಡಿಸೈನ್ಡ್ ಟು ಎಕ್ಸ್ಪಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಟಾಪಿಕ್ ಅಂಡ್ ಪ್ರೊವೈಡ್ ಇನ್ಸೈಟ್. ಮೊದಲಿಗೆ ಸ್ವಲ್ಪ ಮಾಹಿತಿ ಇರುತ್ತದೆ, ಆದರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಮತ್ತು ಒಳನೋಟ ಮಾಡಿಕೊಳ್ಳುವ ಸಲುವಾಗಿ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಮಾಡಲಾಗುತ್ತದೆ. ಆಕ್ಷನ್ ರಿಸರ್ಚ್, ಕೃತಿ ಸಂಶೋಧನೆ. ಹಾಗಂದ್ರೇನು? ರಿಸರ್ಚ್ ಇನಿಷಿಯೇಟೆಡ್ ಟು ಸಾಲ್ವ್ ಅನ್ ಇಮ್ಮಿಡಿಯೇಟ್ ಪ್ರಾಬ್ಲಮ್. ಅತಿ ವೇಗವಾಗಿ ಮತ್ತು ತೀವ್ರಗತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಆಕ್ಷನ್ ರಿಸರ್ಚ್ ಅನ್ನು ಉಪಯೋಗ ಮಾಡುತ್ತಾರೆ. ಸಂಶೋಧನೆಯು ಇದು ಯಾವಾಗಲೂ ಲಾಜಿಕಲ್ ಆಧಾರಿತವಾಗಿರುತ್ತದೆ. ಸಂಶೋಧನೆ ಇದು ತಾರ್ಕಿಕವಾಗಿರುತ್ತದೆ, ತರ್ಕಬದ್ಧವಾಗಿ ಸಂಶೋಧನೆ ನಡೆಯುತ್ತಿರುತ್ತದೆ. ಗುಡ್ ರಿಸರ್ಚ್ ಈಸ್ ಎಂಪಿರಿಕಲ್. ಪ್ರತಿಯೊಂದು ಯಾವುದು ಒಳ್ಳೆಯ ಸಂಶೋಧನೆ ಇರುತ್ತದೆಯೋ ಅದು ವಾಸ್ತವಿಕವಾಗಿರುತ್ತದೆ, ಅಂದ್ರೆ ನಿಜವಾಗಿರುತ್ತದೆ. ಗುಡ್ ರಿಸರ್ಚ್ ಈಸ್ ರೆಪ್ಲಿಕೇಬಲ್. ಒಳ್ಳೆಯ ಸಂಶೋಧನೆಯು ಪುನಃ ಅದೇ ರಿಸರ್ಚ್ ಮಾಡಿದಾಗ ಒಂದೇ ಉತ್ತರ ಬರುತ್ತಿರಬೇಕು ಅಂದಾಗ ಅದಕ್ಕೆ ರಿಪ್ಲಿಕೇಬಲ್ ರಿಸರ್ಚ್ ಎಂದು ಕರೆಯುತ್ತೇವೆ. ನಾನು ರಿಸರ್ಚ್ ಮಾಡಿದಾಗ ಆನ್ಸರ್ ಬೇರೆ, ಇನ್ನೊಬ್ರು ರಿಸರ್ಚ್ ಮಾಡಿದಾಗ ಆನ್ಸರ್ ಬೇರೆ, ಇನ್ನೊಬ್ರು ರಿಸರ್ಚ್ ಆನ್ಸರ್ ಬೇರೆ ಇದ್ರೆ ಅದು ರಿಸರ್ಚ್ ಏನೋ ತಪ್ಪಾಗಿದೆ ಅಂತ ತಿಳ್ಕೊಬೇಕು. ಎಲ್ಲರೂ ರಿಸರ್ಚ್ ಮಾಡಿದ್ರು ಒಂದೇ ಆನ್ಸರ್ ಬರಬೇಕು, ರೆಪ್ಲಿಕೇಬಲ್. ಧನ್ಯವಾದ.